ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈ ಎತ್ತಿ ಯೆಹೋವನನ್ನು ಕೊಂಡಾಡಿರಿ. ಭಾನುವಾರ 16ನೇ ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಆದಿಕಾಂಡ 32ನೇ ಅಧ್ಯಾಯದ 10ನೇ ವಚನ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರ ಕಡೆಗೆ ನೋಡುವಂಥದ್ದು ನಮ್ಮ ಹಿಂದಿನ ಪರಿಸ್ಥಿತಿಗೆ ಸ್ತೋತ್ರ ಹೇಳುತ್ತಾ ಮುಂದೆ ಆಗುವಂಥ ಪರಿಸ್ಥಿತಿಗೆ ದೇವರಲ್ಲಿ ಮೊರೆ ಹೋಗುವುದು. ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯವನ್ನು ನಾವುಗಳು ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಡೆಗೆ ನೋಡುವುದು. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ತನ್ನ ಅಣ್ಣನಿಗೆ ಸೇರಬೇಕಾದಂಥ ಆಶೀರ್ವಾದಗಳನ್ನು ಎರಡನ್ನೂ ಕೂಡ ಉಪಾಯದಿಂದ ಅಥವಾ ಕುಯುಕ್ತಿಯಿಂದ ಪಡ್ಕೊಂಡನು. ಆದರೆ ಅಣ್ಣನ ಭಯದಿಂದ ಅಲ್ಲಿಂದ ಓಡಿ ಹೋದನು. ಹೋಗುವಾಗ ಬೇತೇಲ್ ಎಂಬ ಸ್ಥಳದ ಅಥವಾ ಲೂಜ್ ಎಂಬ ಸ್ಥಳದಲ್ಲಿ ದೇವರ ದರ್ಶನ ಉಂಟಾಗಿ ದೇವರಲ್ಲಿ ನೀನು ನನಗೆ ಆಶೀರ್ವದಿಸಬೇಕೆಂಬುದಾಗಿ ಕೇಳಿಕೊಂಡನು. ಅದೇ ರೀತಿಯಲ್ಲಿ ದೇವರು ಅವನನ್ನು ಎಲ್ಲ ವಿಧದಲ್ಲೂ ಆಶೀರ್ವದಿಸಿದನು. ಸುಮಾರು 14 ವರ್ಷಗಳ ಕಾಲ ತನ್ನ ಮಾವನ ಮನೆಯಲ್ಲಿ ಕೆಲಸ ಮಾಡಿದನು. ಕುಟುಂಬ ಕಟ್ಟಿಕೊಂಡನು, ಸಮೃದ್ಧಿಯಾಗಿ ಬೆಳೆದನು. ಈಗ ತಿರುಗಿ ತನ್ನ ಅಣ್ಣನ ಬಳಿಗೆ ತನ್ನ ಊರಿಗೆ ಬರಬೇಕೆಂಬುದಾಗಿ ಮನಸ್ಸು ಮಾಡಿ ಬರುತ್ತಿರುವಾಗ ಒಂದು ಯಬೋಕ್ ಎಂಬಂಥ ಆ ನದಿಯ ತೀರದಲ್ಲಿ ತಾನು ತನಗೆ ಈವರೆಗೂ ನಡೆದಂಥ ರೀತಿಯನ್ನು ನೆನೆಸಿಕೊಳ್ಳುತ್ತಾ ಮುಂದಾಗುವಂಥ ಪರಿಸ್ಥಿತಿ ಏನು ಎಂಬುದಾಗಿ ತಿಳಿಯಲಾರದೆ ದೇವರ ಕಡೆಗೆ ನೋಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಹಿಂತಿರುಗಿ ನೋಡುವುದಾದರೆ ದೇವರ ಕಾರ್ಯಗಳು ಎಷ್ಟೋ ಅದ್ಭುತವಾಗಿದೆ. ಆದರೆ ನಾಳೆ ಏನು ಎಂಬುದಾಗಿ ನಮಗೆ ಅರಿವಿಕೆ ಇಲ್ಲ. ಅದರ ಭಯ ಇರಬಹುದು, ಹೋರಾಟ ಇರಬಹುದು. ಆದರೆ ಒಂದು ಮಾತ್ರ ನಾವು ತಿಳ್ಕೊಳ್ಳಬೇಕೇನೆಂದರೆ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರ ಕಡೆಗೆ ನೋಡಬೇಕು. ಯಾಕಂದರೆ ನಮ್ಮ ನಾಳೆಯನ್ನು ಬಲ್ಲವನು ದೇವರು ಮಾತ್ರವೇ. ಅದಕ್ಕೆ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡುತ್ತಾ ಈವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಮುಂದೆ ಕೂಡ ದೇವರ ಚಿತ್ತದಂತೆ ನಮ್ಮನ್ನು ನಡೆಸಲಿ ಎಂಬುದಾಗಿ ದೇವರನ್ನು ಒಪ್ಪಿಸಿಕೊಡುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ, ಇನ್ನೂ ಅದ್ಭುತವಾಗಿ ನಡೆಸುತ್ತೆ ಎಂಬ ನಂಬಿಕೆಯಿಂದ ನಿನ್ನ ಕಡೆಗೆ ನೋಡುತ್ತೇವೆ. ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.